ಯಲ್ಲಾಪುರ ಜಾತ್ರೆ ಸುಮಾರು 3 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯ ಇತಿಹಾಸ ಗೊತ್ತಾ? ಸರಿಸುಮಾರು 600 ವರ್ಷಗಳ ಹಿಂದೆ ಯಲ್ಲಾಪುರ ತಾಲೂಕಿನ ಹಿಂದುಳಿದ ಒಂದು ಚಿಕ್ಕ ಗ್ರಾಮ ನಾರಾಯಣಗೆರೆ ಎಂಬಲ್ಲಿ ಒಬ್ಬ ಶೂದ್ರನು ಆತನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಭೂಮಿಯೊಳಗೆ ಸವಕಲು ಪ್ರತಿಮೆಗಳು ಕಾಣಿಸಿಕೊಂಡವು. ಅದು ಸಾಮಾನ್ಯ ಘಟನೆ ಅಲ್ಲ, ಅದು ಸಾಕ್ಷಾತ್ ದೈವ ಸಂಕೇತವಾಗಿತ್ತು. ಅವುಗಳನ್ನು ನವೀಕರಿಸಿ ಶಿವಣಿ ಕಟ್ಟಿಗೆಯಿಂದ 2 ಹೊಸ ಮರದ ಪ್ರತಿಮೆಗಳು ನಿರ್ಮಿಸಲ್ಪಟ್ಟವು. ಆಕಾಶ ಬಣ್ಣದ ಪ್ರತಿಮೆ ಕಾಳಮ್ಮ, ಅವಳ ವಾಹನ ಕೋಣ. ಕೆಂಪು ಕಂಗೊಳಿಸುವ ಪ್ರತಿಮೆ ದುರ್ಗಮ್ಮ, ಅವಳ ವಾಹನ ಸಿಂಹ. ಈ ಜೋಡಿ ದೇವಿಯರಿಗಾಗಿ ದೇವಾಲಯವನ್ನು ಕಟ್ಟಲಾಯಿತು. ಇಲ್ಲಿ ಪೂಜೆ ಮಾಡುವವರು ಬ್ರಾಹ್ಮಣರಲ್ಲ, ಇಲ್ಲಿ ಜಾತಿ ಭೇದವಿಲ್ಲ. ದೇವಿಯ ಮುಂದೆ ಎಲ್ಲರೂ ಕೂಡ ಸಮಾನರು. ತಮ್ಮ ಸಂಕಷ್ಟ, ನೋವು, ಆಸೆಗಳೊಂದಿಗೆ ಬರುವ ಭಕ್ತರು ಭಕ್ತಿ ಎಂದರೆ ಶರಣಾಗುತ್ತಾರೆ. ಇತಿಹಾಸ ಮತ್ತು ನಂಬಿಕೆಯ ಸಂಕೇತವಾದ ಯಲ್ಲಾಪುರದ ಪ್ರಮುಖ ಧಾರ್ಮಿಕ ಕ್ಷೇತ್ರ ರಾಮದೇವಿ ದೇವಸ್ಥಾನ. ಪ್ರತಿ 3 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜರುಗುವ ಭವ್ಯ ಜಾತ್ರೆ ಇದು. ಜಾತ್ರೆಯ ಅಂಗವಾಗಿ ಹೊರಮಂಗಳವಾರ ಅಕ್ಕಿ ಹಾಕುವ ಶಾಸ್ತ್ರ, ದೇವಿ ಕಲ್ಯಾಣ, ಅನ್ನಬಲಿಯ ಬೇಲಿ, ಕಾಳರಾತ್ರಿ ಉತ್ಸವ. ಪ್ರತಿ ಆಚರಣೆಯು ಕುತೂಹಲ ಮತ್ತು ಭಕ್ತಿಯಿಂದ ಕೂಡಿರುತ್ತದೆ. ಹೊರಮಂಗಳವಾರದಂದು ಇಡೀ ಊರು ಸುಭದ್ರೆಯ ತಾಣವಾಗುತ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮನೆಗಳ ಬಾಗಿಲನ್ನು ಮುಚ್ಚಲ್ಪಡುತ್ತವೆ. ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ ನೈವೇದ್ಯ ಇಟ್ಟು ಬುತ್ತಿ ಕಟ್ಟಿಕೊಂಡು ಊರಾಚೆ ವಾಸ್ತವ್ಯ ಮಾಡುತ್ತಾರೆ ಜನರು. ಏಕೆ ಗೊತ್ತಾ? ಅಂದು ಗ್ರಾಮದೇವಿ ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡುತ್ತಾಳೆ ಎನ್ನುವ ನಂಬಿಕೆ ಗ್ರಾಮಸ್ಥರಲ್ಲೇ. ಜಾತ್ರೆಯ ಸಮಯದಲ್ಲಿ ನೆರೆಯ ರಾಜ್ಯ, ನೆರೆಯ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಹೊನ್ನಾಟದ ಸಮಯದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ತಾಯಿಯನ್ನು ತಮ್ಮ ಶಿರದ ಮೇಲೆ ಹೊತ್ತು ಸಾಗುವ ದೃಶ್ಯ, ಅದು ಭಕ್ತಿ ಭಾವನೆ ಸಮರ್ಪಣೆಯ ಪರಾಕಾಷ್ಠೆ. ಒಂದು ಊರು, ಒಂದು ನಂಬಿಕೆ, ಒಂದು ದೈವಿ ಪ್ರೇರಣೆ. ಗ್ರಾಮದ ಅಭ್ಯುದಯಕ್ಕೆ ದಾರಿ ತೋರಿಸಿದ ಆಸಕ್ತಿಯ ಆರಾಧನೆ. 3 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಗೆ ಬಂದು ತಾಯಿಯ ಆಶೀರ್ವಾದ ಪಡೆದು ಮನದ ಆನಂದವನ್ನು ಕಣ್ಣಾರೆ ಕಂಡು ಅನುಭವಿಸಿ ಅನುಭೂತರಾಗಿ. ಧನ್ಯವಾದಗಳು.